ನಾಳೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಜೋರಾಗಿದೆ. ಮಳೆಯ ನಡುವೆ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಸಿಕ್ಕಾಪಟ್ಟೆ ಜೋರು. ಹಣ್ಣು ಹೂವು ವ್ಯಾಪಾರಕ್ಕಾಗಿ ಜನ ಮುಗಿಬೀಳ್ತಾ ಇದ್ದಾರೆ ಖರೀದಿ ಮಾಡೋದಕ್ಕೆ. ಕೆಆರ್ ಮಾರ್ಕೆಟ್ನ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಹಬ್ಬದ ಖರೀದಿಯ ಹಿನ್ನೆಲೆ ಮಾರ್ಕೆಟ್ ರೋಡ್ ಜಾಮ್ ಆಗಿದೆ. ನೋಡಿ ಅಲ್ಲಿ ಯಾವುದೋ ಊರ ಹಬ್ಬ ಅಲ್ಲ ವೀಕ್ಷಕರೇ, ಇದು ಕೆಆರ್ ಮಾರ್ಕೆಟ್. ಕೆಆರ್ ಮಾರ್ಕೆಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ತರತರಹದ ಹೂವುಗಳು, ತರತರಹದ ಹಣ್ಣುಗಳು, ಹೂಗಳನ್ನು ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ನೋಡಿ ಕೆಆರ್ ಮಾರ್ಕೆಟ್. ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ನೋಡ್ಕೊಂಬರೋಣ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ರಾಜಧಾನಿಯಲ್ಲಿ ಮನೆ ಮಾಡಿದೆ. ನಾಳಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಕೂಡ ಜೋರಾಗಿರುವಂಥದ್ದು. ಖರೀದಿ ಅಂತ ಕೂಡಲೇ ನಮಗೆ ನೆನಪಾಗುವಂಥದ್ದೇ ಕೆಆರ್ ಮಾರ್ಕೆಟು. ನೀವು ನೋಡ್ಬೋದು ಕೆಆರ್ ಮಾರ್ಕೆಟ್ನಲ್ಲಿ ಯಾವ ರೀತಿಯಾಗಿ ಜಂಗುಳಿ ಇದೆ ಅಂತ ಹೇಳಿ. ನಾಳಿನ ಹಬ್ಬಕ್ಕಾಗಿ ಖರೀದಿಗೆ ಸಿಟಿ ಜನ ಕೆಆರ್ ಮಾರ್ಕೆಟ್ನತ್ತ ಬಂದಿದ್ದಾರೆ. ಹೂವು ಹಣ್ಣು ಪರ್ಚೇಸ್ಗೆ ಅಂತ ಹೇಳಿ ಬಂದಿರುವಂಥದ್ದು. ಬೆಳಿಗ್ಗೆ 3-4 ಗಂಟೆಯಿಂದನೂ ಕೂಡ ಇದೇ ರೀತಿಯಾಗಿ ಜನ ಸೇರಿದ್ದಾರೆ. ಯಾಕಂದರೆ ಕೆಆರ್ ಮಾರ್ಕೆಟ್ನಲ್ಲಿ ಒಂದು ಫ್ರೆಶ್ ಆದಂತಹ ಹೂವು ಹಣ್ಣು ಸಿಗುತ್ತೆ ಅಂತ, ಮತ್ತೊಂದು ಬೇರೆ ಮಾರುಕಟ್ಟೆಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಬೆಲೆ ಕಮ್ಮಿ, ಜೊತೆಗೆ ನೇರವಾಗಿ ತಗೊಳ್ಬೋದು ಅನ್ನೋ ಕಾರಣಕ್ಕಾಗಿ ಮೂಲೆಗಳಿಂದ ಬಂದಿದ್ದಾರೆ. ಕೆಆರ್ ಮಾರ್ಕೆಟ್ ಇಡೀ ಜನರಿಂದ ಜಾಮ್ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ಅಂದರೆ ಈ ಒಂದು ಜಾಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜಾಮ್, ಇದು ವೆಹಿಕಲ್ಸ್ ಅಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ, ಆ ರೀತಿಯಲ್ಲಿ ಜನ ತುಂಬ ಹೋಗಿದ್ದಾರೆ. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಒಂದು ಮೊಳ ಮಲ್ಲಿಗೆ ತಗೊತೀರಾ ಅಂತ ಹೇಳಿದ್ರೆ 100-120 ರೂಪಾಯಿ ಕೊಡಬೇಕು. ಯಾಕಂದರೆ ಮಲ್ಲಿಗೆ 700ರಿಂದ 900, 1200ವರೆಗೂ KG ತಲುಪಿದೆ. ಹಾಗೆ ಕನಕಾಂಬರ KG 1300ರಿಂದ 1600ವರೆಗೂ ತಲುಪಿದೆ. ಕಾಕಡ ಹೂ ಕೂಡ 700ರಿಂದ 800 ರೂಪಾಯಿ ಇದೆ. ಸೇವಂತಿಗೆ 800 ರೂಪಾಯಿ ಇದೆ. ಅಂದರೆ ಒಂದು ಮಾರು ಸೇವಂತಿಗೆ ತಗೊತೀರಾ ಅಂತ ಹೇಳಿದ್ರೆ ನಿನ್ನೆ ಇಲ್ಲ 250 ರೂಪಾಯಿ ಇತ್ತು, ಇವತ್ತು 350 ರೂಪಾಯಿಂದ 500 ರೂಪಾಯಿವರೆಗೂ ಕೂಡ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಬಾಳೆಹಣ್ಣು, ಸೇಬು, ಸೀತಾಫಲ ಈ ಥರ ಹಣ್ಣಿನ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಹಬ್ಬ ಬಂತು ಅಂತ ಹೇಳಿದ್ರೆ ಹೂವು ಹಣ್ಣಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ದರ ಕೂಡ ಹೆಚ್ಚಳ ಆಗುವಂಥದ್ದು. ಎಷ್ಟೇ ದರ ಹೆಚ್ಚಳ ಆದರೂ ಕೂಡ ಜನ ಹಬ್ಬ ಮಾಡೋದನ್ನ ಬಿಡೋದಿಲ್ಲ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಜೋರಾಗಿದೆ. ಮಳೆಯ ನಡುವೆ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಸಿಕ್ಕಾಪಟ್ಟೆ ಜೋರು. ಹಣ್ಣು ಹೂವು ವ್ಯಾಪಾರಕ್ಕಾಗಿ ಜನ ಮುಗಿಬೀಳ್ತಾ ಇದ್ದಾರೆ ಖರೀದಿ ಮಾಡೋದಕ್ಕೆ. ಕೆಆರ್ ಮಾರ್ಕೆಟ್ನ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಹಬ್ಬದ ಖರೀದಿಯ ಹಿನ್ನೆಲೆ ಮಾರ್ಕೆಟ್ ರೋಡ್ ಜಾಮ್ ಆಗಿದೆ. ನೋಡಿ ಅಲ್ಲಿ ಯಾವುದೋ ಊರ ಹಬ್ಬ ಅಲ್ಲ ವೀಕ್ಷಕರೇ, ಇದು ಕೆಆರ್ ಮಾರ್ಕೆಟ್. ಕೆಆರ್ ಮಾರ್ಕೆಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ತರತರಹದ ಹೂವುಗಳು, ತರತರಹದ ಹಣ್ಣುಗಳು, ಹೂಗಳನ್ನು ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ನೋಡಿ ಕೆಆರ್ ಮಾರ್ಕೆಟ್. ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ನೋಡ್ಕೊಂಬರೋಣ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ರಾಜಧಾನಿಯಲ್ಲಿ ಮನೆ ಮಾಡಿದೆ. ನಾಳಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಕೂಡ ಜೋರಾಗಿರುವಂಥದ್ದು. ಖರೀದಿ ಅಂತ ಕೂಡಲೇ ನಮಗೆ ನೆನಪಾಗುವಂಥದ್ದೇ ಕೆಆರ್ ಮಾರ್ಕೆಟು. ನೀವು ನೋಡ್ಬೋದು ಕೆಆರ್ ಮಾರ್ಕೆಟ್ನಲ್ಲಿ ಯಾವ ರೀತಿಯಾಗಿ ಜಂಗುಳಿ ಇದೆ ಅಂತ ಹೇಳಿ. ನಾಳಿನ ಹಬ್ಬಕ್ಕಾಗಿ ಖರೀದಿಗೆ ಸಿಟಿ ಜನ ಕೆಆರ್ ಮಾರ್ಕೆಟ್ನತ್ತ ಬಂದಿದ್ದಾರೆ. ಹೂವು ಹಣ್ಣು ಪರ್ಚೇಸ್ಗೆ ಅಂತ ಹೇಳಿ ಬಂದಿರುವಂಥದ್ದು. ಬೆಳಿಗ್ಗೆ 3-4 ಗಂಟೆಯಿಂದನೂ ಕೂಡ ಇದೇ ರೀತಿಯಾಗಿ ಜನ ಸೇರಿದ್ದಾರೆ. ಯಾಕಂದರೆ ಕೆಆರ್ ಮಾರ್ಕೆಟ್ನಲ್ಲಿ ಒಂದು ಫ್ರೆಶ್ ಆದಂತಹ ಹೂವು ಹಣ್ಣು ಸಿಗುತ್ತೆ ಅಂತ, ಮತ್ತೊಂದು ಬೇರೆ ಮಾರುಕಟ್ಟೆಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಬೆಲೆ ಕಮ್ಮಿ, ಜೊತೆಗೆ ನೇರವಾಗಿ ತಗೊಳ್ಬೋದು ಅನ್ನೋ ಕಾರಣಕ್ಕಾಗಿ ಮೂಲೆಗಳಿಂದ ಬಂದಿದ್ದಾರೆ. ಕೆಆರ್ ಮಾರ್ಕೆಟ್ ಇಡೀ ಜನರಿಂದ ಜಾಮ್ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ಅಂದರೆ ಈ ಒಂದು ಜಾಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜಾಮ್, ಇದು ವೆಹಿಕಲ್ಸ್ ಅಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ, ಆ ರೀತಿಯಲ್ಲಿ ಜನ ತುಂಬ ಹೋಗಿದ್ದಾರೆ. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ
ಹೂವು ಹಣ್ಣುಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಒಂದು ಮೊಳ ಮಲ್ಲಿಗೆ ತಗೊಂತೀರಾ ಅಂತ ಹೇಳಿದ್ರೆ 100ರಿಂದ 120 ರೂಪಾಯಿ ಕೊಡಬೇಕು. ಯಾಕಂದರೆ ಮಲ್ಲಿಗೆ 700ರಿಂದ 900, 1200ವರೆಗೂ KG ತಲುಪಿದೆ. ಹಾಗೆ ಕನಕಾಂಬರ KG 1300ರಿಂದ 1600ವರೆಗೂ ತಲುಪಿದೆ. ಕಾಕಡ ಹೂ ಕೂಡ 700ರಿಂದ 800 ರೂಪಾಯಿ ಇದೆ. ಸೇವಂತಿಗೆ 800 ರೂಪಾಯಿ ಇದೆ. ಅಂದರೆ ಒಂದು ಮಾರು ಸೇವಂತಿಗೆ ತಗೊಂತೀರಾ ಅಂತ ಹೇಳಿದ್ರೆ ನಿನ್ನೆ ಇಲ್ಲ 250 ರೂಪಾಯಿ ಇತ್ತು, ಇವತ್ತು 350 ರೂಪಾಯಿಂದ 500 ರೂಪಾಯಿವರೆಗೂ ಕೂಡ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಬಾಳೆಹಣ್ಣು, ಸೇಬು, ಸೀತಾಫಲ ಈ ಥರ ಹಣ್ಣಿನ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಹಬ್ಬ ಬಂತು ಅಂತ ಹೇಳಿದ್ರೆ ಹೂವು ಹಣ್ಣಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ದರ ಕೂಡ ಹೆಚ್ಚಳ ಆಗುವಂಥದ್ದು. ಎಷ್ಟೇ ದರ ಹೆಚ್ಚಳ ಆದರೂ ಕೂಡ ಜನ ಹಬ್ಬ ಮಾಡೋದನ್ನ ಬಿಡೋದಿಲ್ಲ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಜೋರಾಗಿದೆ. ಮಳೆಯ ನಡುವೆ KR ಮಾರ್ಕೆಟ್ನಲ್ಲಿ ಖರೀದಿ ಸಿಕ್ಕಾಪಟ್ಟೆ ಜೋರು. ಹಣ್ಣು ಹೂವು ವ್ಯಾಪಾರಕ್ಕಾಗಿ ಜನ ಮುಗಿಬೀಳ್ತಾ ಇದ್ದಾರೆ ಖರೀದಿ ಮಾಡೋದಕ್ಕೆ. KR ಮಾರ್ಕೆಟ್ನ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಹಬ್ಬದ ಖರೀದಿಯ ಹಿನ್ನೆಲೆ ಮಾರ್ಕೆಟ್ ರೋಡ್ ಜಾಮ್ ಆಗಿದೆ. ನೋಡಿ ಅಲ್ಲಿ ಯಾವುದೋ ಊರ ಹಬ್ಬ ಅಲ್ಲ ವೀಕ್ಷಕರೇ, ಇದು KR ಮಾರ್ಕೆಟ್. KR ಮಾರ್ಕೆಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಖರೀದಿ ಭರಾಟೆ ಜೋರಾಗಿದೆ. ತರತರಹದ ಹೂವುಗಳು, ತರತರಹದ ಹಣ್ಣುಗಳು, ಹೂಗಳನ್ನು ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ನೋಡಿ KR ಮಾರ್ಕೆಟ್. ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ನೋಡ್ಕೊಂಬರೋಣ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ರಾಜಧಾನಿಯಲ್ಲಿ ಮನೆ ಮಾಡಿದೆ. ನಾಳಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖರೀದಿಯ ಭರಾಟೆ ಕೂಡ ಜೋರಾಗಿರುವಂಥದ್ದು. ಖರೀದಿ ಅಂತ ಕೂಡಲೇ ನಮಗೆ ನೆನಪಾಗುವಂಥದ್ದೇ KR ಮಾರ್ಕೆಟು. ನೀವು ನೋಡ್ಬೋದು KR ಮಾರ್ಕೆಟ್ನಲ್ಲಿ ಯಾವ ರೀತಿಯಾಗಿ ಜಂಗುಳಿ ಇದೆ ಅಂತ ಹೇಳಿ. ನಾಳಿನ ಹಬ್ಬಕ್ಕಾಗಿ ಖರೀದಿಗೆ ಸಿಟಿ ಜನ KR ಮಾರ್ಕೆಟ್ನತ್ತ ಬಂದಿದ್ದಾರೆ. ಹೂವು ಹಣ್ಣು ಪರ್ಚೇಸ್ಗೆ ಅಂತ ಹೇಳಿ ಬಂದಿರುವಂಥದ್ದು. ಬೆಳಿಗ್ಗೆ 3-4 ಗಂಟೆಯಿಂದನೂ ಕೂಡ ಇದೇ ರೀತಿಯಾಗಿ ಜನ ಸೇರಿದ್ದಾರೆ. ಯಾಕಂದರೆ KR ಮಾರ್ಕೆಟ್ನಲ್ಲಿ ಒಂದು ಫ್ರೆಶ್ ಆದಂತಹ ಹೂವು ಹಣ್ಣು ಸಿಗುತ್ತೆ ಅಂತ, ಮತ್ತೊಂದು ಬೇರೆ ಮಾರುಕಟ್ಟೆಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಬೆಲೆ ಕಮ್ಮಿ, ಜೊತೆಗೆ ನೇರವಾಗಿ ತಗೊಳ್ಬೋದು ಅನ್ನೋ ಕಾರಣಕ್ಕಾಗಿ ಮೂಲೆಗಳಿಂದ ಬಂದಿದ್ದಾರೆ. KR ಮಾರ್ಕೆಟ್ ಇಡೀ ಜನರಿಂದ ಜಾಮ್ ಆಗಿ ಹೋಗಿದೆ. ಅಷ್ಟೇ ಅಲ್ಲ, ಅಂದರೆ ಈ ಒಂದು ಜಾಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನ ಜಾಮ್, ಇದು ವೆಹಿಕಲ್ಸ್ ಅಂತೂ ಹೋಗೋಕ್ಕೆ ಚಾನ್ಸೇ ಇಲ್ಲ, ಆ ರೀತಿಯಲ್ಲಿ ಜನ ತುಂಬ ಹೋಗಿದ್ದಾರೆ. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಒಂದು ಮೊಳ ಮಲ್ಲಿಗೆ ತಗೊಂತೀರಾ ಅಂತ ಹೇಳಿದ್ರೆ 100ರಿಂದ 120 ರೂಪಾಯಿ ಕೊಡಬೇಕು. ಯಾಕಂದರೆ ಮಲ್ಲಿಗೆ 700ರಿಂದ 900, 1200ವರೆಗೂ KG ತಲುಪಿದೆ. ಹಾಗೆ ಕನಕಾಂಬರ KG 1300ರಿಂದ 1600ವರೆಗೂ ತಲುಪಿದೆ. ಕಾಕಡ ಹೂ ಕೂಡ 700ರಿಂದ 800 ರೂಪಾಯಿ ಇದೆ. ಸೇವಂತಿಗೆ 800 ರೂಪಾಯಿ ಇದೆ. ಅಂದರೆ ಒಂದು ಮಾರು ಸೇವಂತಿಗೆ ತಗೊಂತೀರಾ ಅಂತ ಹೇಳಿದ್ರೆ ನಿನ್ನೆ ಇಲ್ಲ 250 ರೂಪಾಯಿ ಇತ್ತು, ಇವತ್ತು 350 ರೂಪಾಯಿಂದ 500 ರೂಪಾಯಿವರೆಗೂ ಕೂಡ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಬಾಳೆಹಣ್ಣು, ಸೇಬು, ಸೀತಾಫಲ ಈ ಥರ ಹಣ್ಣಿನ ಬೆಲೆ ಕೂಡ ಹೆಚ್ಚಳ ಆಗಿರುವಂಥದ್ದು. ಹಬ್ಬ ಬಂತು ಅಂತ ಹೇಳಿದ್ರೆ ಹೂವು ಹಣ್ಣಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ದರ ಕೂಡ ಹೆಚ್ಚಳ ಆಗುವಂಥದ್ದು. ಎಷ್ಟೇ ದರ ಹೆಚ್ಚಳ ಆದರೂ ಕೂಡ